ಕಸ್ಟಮ್ ಬಿಲ್ಡ್ ಪಿ ಸಿ ಮಾಡಬೇಕಂದ್ರೆ ಆಲ್ಮೋಸ್ಟ್ ಒಂದು 25,000 ಇಂದನೇ ಕಸ್ಟಮ್ ಮಾಡ್ಕೊಡ್ತೀರಾ. ಸರ್ವಿಸ್ ವಾರಂಟಿ ಸಿಗುತ್ತೆ ಮತ್ತೆ ನಿಮಗೆ ಕಾಂಪ್ಲಿಮೆಂಟರಿ 5 ಗಿಫ್ಟ್ಸ್ ಎಲ್ಲ ಸಿಗುತ್ತೆ. 256 SSD ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್, ಕ್ಯಾಮ್ರಾ 40 ಇಂಚ್ ಸ್ಕ್ರೀನ್ ಸೈಜ್ ಸಿಗುತ್ತೆ. ಡೆಲ್ ಲ್ಯಾಟಿಟ್ಯೂಡ್ ಬರುತ್ತೆ, ಒಳ್ಳೆ ಮಾಡೆಲ್ ಸರ್. ಇದು ತುಂಬಾ ಹಾಟ್ ಸೆಲ್ಲಿಂಗ್ ಲ್ಯಾಪ್ಟಾಪ್. 15,000 ಇಂದ ಸ್ಟಾರ್ಟಿಂಗ್ ಆಗುತ್ತೆ. ಒಳ್ಳೆ 360 ಮಾಡೆಲ್ ಬರುತ್ತೆ. 16 GB RAM 512 SSD ಬರುತ್ತೆ. ಪ್ರೆಸಿಷನ್ ಅಂದ್ರೆ ಗೊತ್ತಿರುತ್ತೆ ಸರ್, ಡೆಲ್ ಪ್ರೆಸಿಷನ್ 5550 ಅಂತ ನೋಡಿ. ಮ್ಯಾಕ್ ಬುಕ್ ಏರ್ ಇದೆ, ಈಗ ಜಸ್ಟ್ ನಾನು ಮಾಡ್ಕೋತೀನಿ 21,000. M1 Pro ಇದೆ, M1 2 ಇದೆ, ನಿಮ್ಗೆ ಯಾವ್ದು ಬೇಕೋ ಅದೆಲ್ಲ M4 ವರೆಗೂ ಸಿಗುತ್ತೆ. ಆಸ್ ಇಸ್ ಟಫ್ ಗೇಮಿಂಗ್ ಸರ್. 8 GB ಗ್ರಾಫಿಕ್ ಕಾರ್ಡ್, RTX 4060 ಗ್ರಾಫಿಕ್ ಕಾರ್ಡ್, ಒಳ್ಳೆ ಲ್ಯಾಪ್ಟಾಪ್ ಸರ್. ಇದು ಹೊಸದು ಕೂಡ ಇದೆಯಾ ಸರ್ ನಿಮ್ಮ ಹತ್ರ? ಹಾಂ ಸರ್, ಹೊಸದು ಸಿಗುತ್ತೆ. ನಮ್ಮ ಹತ್ರ ಯಾವ್ದಾದ್ರು ಲ್ಯಾಪ್ಟಾಪ್ಸ್ ಇದ್ರೆ ನಿಮ್ಮ ಹತ್ರ ತಗೊಂತೀರಾ? ಅದು ಎಕ್ಸ್ಚೇಂಜ್ ಕೂಡ ಇರುತ್ತೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ತುಂಬ ದಿವಸದಿಂದ ತುಂಬ ಜನ ಕೇಳ್ತಾನೆ ಇದ್ರಿ ಸರ್ ಲ್ಯಾಪ್ಟಾಪ್ಸ್ ಎಲ್ಲ ಒಂದು ಬೆಸ್ಟ್ ಪ್ರೈಸಿಗೆ ಎಲ್ಲಿ ಸಿಗುತ್ತೆ ಅಂತ. ಅದನ್ನು ತುಂಬ ಜನ ಕೇಳ್ತಾ ಇದ್ದೀನಿ ನಾನು. ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸು ಒಂದು ಪ್ರೀಮಿಯಂ ಕ್ವಾಲಿಟಿ ಇರೋದು ಎಲ್ಲಿ ಸಿಗುತ್ತೆ ಅಂತ. ಸೊ ಅದಕ್ಕೆ ನಾನು ಇವತ್ತು ಬಂದ್ಬಿಟ್ಟು ನಮ್ಮ ಬೆಂಗಳೂರು ಯಶವಂತಪುರ ಹತ್ರ ಇರೋ ಆರ್ನ ಕಂಪ್ಯೂಟರ್ಸ್ಗೆ ಬಂದಿದ್ದೀನಿ. ಇವು ಲೊಕೇಶನ್ ಎಕ್ಸಾಕ್ಟ್ಲಿ ಎಲ್ಲಿದೆ ಅಂದರೆ ಲ್ಯಾಂಡ್ಮಾರ್ಕ್ ಬಾಂಬೆ ಡೈಯಿಂಗ್ ಹತ್ರನೇ ಬರುತ್ತೆ. ಗೂಗಲ್ ಲೊಕೇಶನ್ GPS ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದು ಕ್ಲಿಕ್ ಮಾಡಿದ್ರೆ ಇಲ್ಲೇ ಬರ್ತೀರಾ. ಸೊ ಇಲ್ಲಿ ಏನಂದರೆ ಸುಮಾರು ಲ್ಯಾಪ್ಟಾಪ್ ಕಲೆಕ್ಷನ್ಸ್ ಎಲ್ಲ ಇದೆ. ಆಲ್ಮೋಸ್ಟ್ ನಿಮಗೆ ಒಂದು 15,000 ಇಂದ ಲ್ಯಾಪ್ಟಾಪ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1.5 lakhs ತನಕ 1 lakh ತನಕ ನಿಮಗೆ ಗೇಮಿಂಗ್ ಲ್ಯಾಪ್ಟಾಪ್ ಪ್ರೀಮಿಯಂ ಸೀರೀಸ್ ಸಿಗುತ್ತೆ. ಸೊ ಆ ಥರ ತುಂಬ ಕಲೆಕ್ಷನ್ಸ್ ಇದೆ. ಮತ್ತು ನೀವು ಯಾವುದೇ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್ ತೊಗೊಂಡ್ರು ನಿಮಗೆ ಒಂದು ಪ್ರೀಮಿಯಂ ಗಿಫ್ಟ್ಸ್ ಅಂತ ಇರುತ್ತೆ. ಈ ಚಾನಲ್ ಕಡೆಯಿಂದ ಈ ವಿಡಿಯೋನ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಬಂದರೆ ನಿಮಗೆ ಈ ಥರ ಒಂದು ವೈರ್ಲೆಸ್ ಮೌಸ್ ಸಿಗುತ್ತೆ, ಮತ್ತು ನಿಮಗೆ 32 GB ಪೆನ್ ಡ್ರೈವ್ ಸಿಗುತ್ತೆ, ಮತ್ತು ಒಂದು ಲ್ಯಾಪ್ಟಾಪ್ ಕ್ಲೀನಿಂಗ್ ಕ್ಲಿಟ್ ಸಿಗುತ್ತೆ, ಮತ್ತು ನಿಮಗೆ ಮೌಸ್ ಇಡೋಕ್ಕೆ ಒಂದು ಪ್ಯಾಡ್ ಥರ ಸಿಗುತ್ತೆ, ಮತ್ತು ಒಂದು ಲ್ಯಾಪ್ಟಾಪ್ ಬ್ಯಾಗ್ ಕೂಡ ಸಿಗುತ್ತೆ. ಇಷ್ಟು ಐಟಮ್ಸ್ ನಿಮಗೆ ಗಿಫ್ಟು ಫ್ರೀಯಾಗಿ ಕೂಡ ಸಿಗುತ್ತೆ. 15,000 ಲ್ಯಾಪ್ಟಾಪ್ಸು. ಮತ್ತು ತುಂಬ ಜನ ಏನಂದರೆ ಗೇಮಿಂಗ್ ಲ್ಯಾಪ್ಟಾಪ್ಸ್ ಹುಡುಕ್ತಾ ಇರ್ತೀರಾ. ಸೊ ಗೇಮಿಂಗ್ ಲ್ಯಾಪ್ಟಾಪ್ಸ್ ನೀವು ಏನಂದರೆ ಒಂದು ಗೇಮ್ ಪಾರ್ಟಿಸಿಪೇಟ್ ಮಾಡಬೇಕಾಗಲಿ, ಒಂದು ಕಾಲೇಜ್ ಆಗಲಿ, ಸ್ಟೂಡೆಂಟ್ಸ್ಗಾಗಲಿ, ಈ ಥರ ನಿಮಗೆ ಗೇಮಿಂಗ್ ಲ್ಯಾಪ್ಟಾಪ್ಸ್ ಕೂಡ ಸುಮಾರು ಬರುತ್ತೆ. ಸೊ ಇದೆಲ್ಲ ನಿಮಗೆ ಆನ್ಲೈನಲ್ಲಿ ಹೊಸದು ನಿಮಗೆ 2 ಲಕ್ಷ ಇದ್ರೆ ಇವ್ರ ಹತ್ರ ಆಲ್ಮೋಸ್ಟ್ ನಿಮಗೆ 1 ಲಕ್ಷಕ್ಕೆ ಸಿಕ್ಬಿಡುತ್ತೆ. ಮತ್ತು ತುಂಬ ಜನ ಹೇಳ್ಬೋದು ರೀಫರ್ಬಿಶ್ಡ್ ಲ್ಯಾಪ್ಟಾಪ್ಸ್ಗೂ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ರೀಫರ್ಬಿಶ್ಡ್ ಲ್ಯಾಪ್ಟಾಪ್ಸಲ್ಲಿ ಏನಂದರೆ ನಿಮಗೆ ಮದರ್ ಬೋರ್ಡ್ ಚೇಂಜ್ ಆಗಿರುತ್ತೆ, ಸ್ಪೀಕರ್ ಚೇಂಜ್ ಆಗಿರುತ್ತೆ, ಏನಾಗಿರುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಇಲ್ಲೇನಂದರೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸಲ್ಲಿ ಪ್ಯೂರ್ ಜೆನ್ಯೂನ್ ಇರುತ್ತೆ. ಅಂದರೆ ಈ ಲ್ಯಾಪ್ಟಾಪ್ಸ್ ನೀವು ಸ್ಯಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ, ನಿಮಗೆ ಚಿಕ್ಕ ಮೈನ್ಯೂಟ್ ಸ್ಕ್ರಾಚಸ್ ಇರ್ಬೋದು, ಅದು ಬಿಟ್ಟು ಬೇರೆ ಯಾವುದು ಪ್ರಾಬ್ಲಮ್ ಇರಲ್ಲ. ಮತ್ತು ಇದರಲ್ಲಿ ಯಾವುದೇ ರೀತಿ ಪಾರ್ಟ್ಸ್ ಎಲ್ಲ ಏನೂ ಚೇಂಜ್ ಆಗಿರಲ್ಲ. ಅಷ್ಟು ಒಂದು ಕಾನ್ಫಿಡೆನ್ಸ್ ಕೂಡ ನೀವು ಕೊಡ್ತೀರಾ. ಮತ್ತು ನಿಮಗೆ ವಾರಂಟಿ ಕೂಡ ಇರುತ್ತೆ. ಈ ಥರ ಸುಮಾರು ಲ್ಯಾಪ್ಟಾಪ್ಸ್ ಎಲ್ಲ ಕೂಡ ಇದೆ. ಮತ್ತು ನಿಮ್ಗೆ ಏನಾದ್ರು ಕಸ್ಟಮ್ ಬಿಲ್ಡ್ PC ಮಾಡಬೇಕಂದ್ರೆ ಆಲ್ಮೋಸ್ಟ್ ಒಂದು 25,000 ಇಂದನೇ ಕಸ್ಟಮ್ ಮಾಡಿಕೊಡ್ತೀರಾ. ಈ ಥರ ಕ್ಯಾಬಿನೆಟ್ ಸಿಗುತ್ತೆ, ಲೈಟ್ ಕ್ಯಾಬಿನೆಟ್ಸು, ಮತ್ತು ನಿಮಗೆ ಮಾನಿಟರ್ಸ್ ಸಿಗುತ್ತೆ, ಗೇಮಿಂಗ್ ಮಾನಿಟರ್ಸ್ ಆಗಲಿ, ಮತ್ತು ನಿಮಗೆ ಎಷ್ಟೊಂದು ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಕಸ್ಟಮ್ ಬಿಲ್ಡ್ ಮಾಡಬೇಕನ್ನೋ ಸೂಪರ್ ಆಗಿರೋ ಒಂದು ಜಾಗ. ಸೊ ಇವತ್ತು ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ಸೊ ಈಗ ನೋಡ್ತಿರ್ಬೋದು ನಾವು ಆ್ಯಕ್ಚುಲಿ ಬಂದುಬಿಟ್ಟು ಆರ್ನ ಕಂಪ್ಯೂಟರ್ಸಲ್ಲಿ ಇದ್ದೀವಿ. ಇವ್ರ ಹತ್ರ ಆ್ಯಕ್ಚುಲಿ ತುಂಬಾ ಒಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್ ಇದೆ ಅಂತಲೇ ಹೇಳ್ಬೋದು. ಇದು ರೀಫರ್ಬಿಶ್ಡ್ ಅಲ್ಲ, ಇದು ಆ್ಯಕ್ಚುಲಿ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್. ಅಂದರೆ ಕಂಡೀಷನ್ಸ್ ಎಲ್ಲ ಸೂಪರ್ ಆಗಿರುತ್ತೆ, ಎಲ್ಲ ಕ್ವಾಲಿಟಿ ಚೆಕ್ಸ್ ಮಾಡಿ ಇವರು ಸೇಲ್ ಮಾಡ್ತಿದ್ದಾರೆ, ಮತ್ತು ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಅದು ಬಿಟ್ಟರೆ ಇವ್ರ ಹತ್ರ ಆ್ಯಕ್ಚುಲಿ ಕಸ್ಟಮ್ ಬಿಲ್ಡ್ PCs ಕೂಡ ಮಾಡ್ತಾರೆ. ನಿಮಗೆ ಬೇಕಂದರೆ ಈ ಥರ ಮಾನಿಟರ್ಸ್, ಗೇಮಿಂಗ್ ಮಾನಿಟರ್ಸ್ ಆಗಲಿ, ಕಸ್ಟಮ್ ಬಿಲ್ಡ್ CPUs ಆಗಲಿ, ಅಥವಾ ಈ ಥರ ಬ್ರ್ಯಾಂಡ್ ನ್ಯೂ ಲ್ಯಾಪ್ಟಾಪ್ಸ್ ಬೇಕಂದ್ರೆ ಅದು ಸಿಗುತ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹತ್ರ ಯಾವ ರೇಂಜಿಂದ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಸ್ಟಾರ್ಟ್ ಆಗುತ್ತೆ? ಸರ್ ನೋಡಿ, ನಮ್ಮ ಹತ್ರ ಕಾರ್ಪೊರೇಟರ್ ಲ್ಯಾಪ್ಟಾಪ್ ಇರುತ್ತೆ. ಜಸ್ಟ್ 15,000 ಇಂದ ಸ್ಟಾರ್ಟಿಂಗ್ ಆಗುತ್ತೆ. 15,000 ಸ್ಟಾರ್ಟಿಂಗ್ ಇರುತ್ತೆ. ಯಾವುದು ಸರ್ ಅದು? ಸರ್ ನೋಡಿ, ಡೆಲ್ ಬರುತ್ತೆ. ಇದು ಸ್ಟಾರ್ಟಿಂಗ್ ಮಾಡಲ್ 15,000 ಇಂದ ಡೆಲ್ ಬರುತ್ತೆ. ಡೆಲ್ ಲ್ಯಾಟಿಟ್ಯೂಡ್ ಸೀರೀಸ್ ಬರುತ್ತೆ. ಲ್ಯಾಟಿಟ್ಯೂಡ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಬಿಸ್ನೆಸ್ ಸೀರೀಸ್ ವರ್ಷನ್ ಇರುತ್ತೆ. ಇದು ಬರುತ್ತೆ ಡೆಲ್ ಲ್ಯಾಟಿಟ್ಯೂಡ್ 3460 ಮಾಡೆಲ್ ಬರುತ್ತೆ. 3460 i5 5th ಜನರೇಷನ್, 8 GB RAM 256 SSD ಬರುತ್ತೆ. 14 ಇಂಚ್ ಸ್ಕ್ರೀನ್ ಸಿಗುತ್ತೆ, ಕ್ಯಾಮ್ರಾ ಎಲ್ಲ ಬರುತ್ತೆ. ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ, ಆರಾಮಾಗಿ 3 to 4 years ರನ್ ಮಾಡ್ಬೋದು. ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ. ಇದು ಜಸ್ಟ್ ನಾನು ಮಾಡ್ಕೊಡ್ತೀನಿ 15,000 ವರೆಗೂ ಮಾಡ್ಕೊಡ್ತೀನಿ. 15,000 ತನಕ ಮಾಡ್ಕೊಡ್ತೀರಾ? ಸೊ ಓಕೆ, ನೆಕ್ಸ್ಟ್ ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ ಸರ್. ಸಾರಿ, ನೆಕ್ಸ್ಟ್ ಬರುತ್ತೆ ನೋಡಿ, ಎಲೈಟ್ ಬುಕ್ ಬರುತ್ತೆ HP ಅಲ್ಲಿ. HP ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, HP ಎಲೈಟ್ ಬುಕ್ ಸೀರೀಸ್ ಬರುತ್ತೆ. ಬಿಸ್ನೆಸ್ ವರ್ಷನ್ ಪ್ರೀಮಿಯಂ ಸೀರೀಸ್ ಇರುತ್ತೆ. i5 7th ಜನರೇಷನ್ ಬರುತ್ತೆ. i5 7th ಜನರೇಷನ್, i5 ಪ್ರೊಸೆಸರ್ ಸಿಗುತ್ತೆ, 7th ಜನರೇಷನ್ ಸಿಗುತ್ತೆ. 8 GB RAM 256 SSD ಸಿಗುತ್ತೆ, ವಿತ್ ಕ್ಯಾಮ್ರಾ ಸಿಗುತ್ತೆ, ಎಲ್ಲ ಲ್ಯಾಪ್ಟಾಪ್ ಇದೆ, ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್ ಸಿಗುತ್ತೆ ಸರ್. ಈಗ ಜಸ್ಟ್ ನಾನು ಮಾಡ್ಕೋತೀನಿ 21,000 ವರೆಗೂ ಮಾಡ್ಕೊಡ್ತೀನಿ. 21,000 ಆಕ್ಚುಲಿ ಈಚೆ ಎಲ್ಲ ಬಂದ್ಬಿಟ್ಟು 28 ಆ ಥರ ಮಾಡ್ತೀರಾ ನೀವು, ಒಂದು ಬೆಸ್ಟ್ ಪ್ರೈಸ್ ಪ್ರೊವೈಡ್ ಮಾಡ್ತೀವಿ. ಇದಕ್ಕೆಲ್ಲ ವಾರಂಟೀಸ್ ಎಲ್ಲ ಏನಾದ್ರು ಬರುತ್ತೆ? ಸರ್ ವಾರಂಟೀಸ್ ಎಲ್ಲ ಸಿಗುತ್ತೆ. 3 months ರಿಪ್ಲೇಸ್ ವಾರಂಟಿ ಸಿಗುತ್ತೆ, 1 year ಸರ್ವಿಸ್
ಸರ್ವಿಸ್ ವಾರಂಟಿ ಸಿಗುತ್ತೆ ಮತ್ತು ನಿಮಗೆ ಕಾಂಪ್ಲಿಮೆಂಟ್ರಿ 5 ಗಿಫ್ಟ್ಸ್ ಎಲ್ಲ ಸಿಗುತ್ತೆ. ಗಿಫ್ಟ್ಸ್ ಕೂಡ ಪ್ರೊವೈಡ್ ಮಾಡ್ತೀರಾ? ಓಕೆ, ಲಾಸ್ಟಲ್ಲಿ ಏನೇನು ಗಿಫ್ಟ್ಸ್ ಪ್ರೊವೈಡ್ ಮಾಡ್ತೀರಾ ಅದು ತೋರಿಸಿ. ಹೇಳ್ತೀನಿ ಸೊ ನೆಕ್ಸ್ಟ್ ಲ್ಯಾಪ್ಟಾಪ್ ಯಾವ್ದು ತೋರಿಸ್ತೀರಾ ಸರ್? ನೋಡಿ ಸೇಮ್ ಮಾಡೆಲ್ ಬಟ್ HP ಲೈಟ್ ಬುಕ್ ಬರುತ್ತೆ, ಇದು ಸೇಮ್ ಇದೇನೆ ಬಟ್ ಇದು i7 ಬರುತ್ತೆ. ಓಕೆ, i7 6 ಜನರೇಷನ್ ಬರುತ್ತೆ, ಅದು i5 7 ಜನರೇಷನ್ ತೋರಿಸಿದೆ. ಇದು i7 ಬರುತ್ತೆ, i7 6 ಜನರೇಷನ್ 8GB ರ್ಯಾಮ್ 256 SSD ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್, ಕ್ಯಾಮ್ರಾ 40 ಇಂಚ್ ಸ್ಕ್ರೀನ್ ಸೈಜ್ ಸಿಗುತ್ತೆ. ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ, ರನ್ ಮಾಡ್ಬೋದು, ಕ್ಯಾರಿ ಮಾಡ್ಬೋದು, ಒಳ್ಳೆ ಲ್ಯಾಪ್ಟಾಪ್. ಇದು ಜಸ್ಟ್ ಮಾಡ್ಕೋತೀನಿ 22,000 ವರೆಗೂ ಮಾಡ್ಬೋದು. 22,000 i7 ಮಿಷಿನ್ ಬರುತ್ತೆ ಸರ್. ಓಕೆ, i7 ಬರುತ್ತೆ ಇದನ್ನು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಿದೆ ಸರ್? ಸರ್ ನೆಕ್ಸ್ಟ್ ಬರುತ್ತೆ ನಿಮಗೆ ಲೆನೋವೋ ಥಿಂಕ್ಪ್ಯಾಡ್ ಸೀರೀಸ್ ಬರುತ್ತೆ. ಲೆನೋವೋ ಥಿಂಕ್ಪ್ಯಾಡ್ ಅಂದ್ರೆ ಗೊತ್ತಿರುತ್ತೆ, ಅದು ಥಿಂಕ್ಪ್ಯಾಡ್ ಅಲ್ಲಿ ನಂಬರ್ 1 ಬಿಸ್ನೆಸ್ ಲ್ಯಾಪ್ಟಾಪ್. ಇದು ಬರುತ್ತೆ ನಿಮಗೆ AMD Ryzen ಬರುತ್ತೆ, ಅದು ಇಂಟೆಲ್ ಪ್ರೊಸೆಸರ್ ಹೇಳಿದೆ ನಾನು. ಇದು AMD Ryzen 5 ಬರುತ್ತೆ, 8GB ರ್ಯಾಮ್ 256 SSD ಬರುತ್ತೆ. ಇದು 14 ಇಂಚ್ ಸ್ಕ್ರೀನ್ ಸೈಜ್ ಸಿಗುತ್ತೆ. ಓಕೆ, ಇದು ಜಸ್ಟ್ ನಾನು ಮಾಡ್ಕೊತೀನಿ 20,000 ಮಾಡ್ಕೊತೀನಿ. 20,000 ಇದು ಆಕ್ಚುಲಿ ಫಾಸ್ಟ್ ಇರುತ್ತಲ್ಲ ಸ್ವಲ್ಪ ಯೂಸ್ ಹಾಂ ಸರ್, ಫಾಸ್ಟ್ ಇರುತ್ತೆ. ಪ್ಲಸ್ ಇದರಲ್ಲಿ ನಿಮಗೆ 2GB ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಸಿಗುತ್ತೆ. ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ ಸರ್, ಆರಾಮಾಗಿ 24 ಅವರ್ಸ್ ರನ್ ಮಾಡಿದ್ರು ನಿಮಗೆ ಏನು ಇಶ್ಯೂ ಬರಲ್ಲ, ಆ ಥರ ಲ್ಯಾಪ್ಟಾಪ್ ಇರುತ್ತೆ. ಇದಕ್ಕೆಲ್ಲ ಚಾರ್ಜಸ್ ಎಲ್ಲ ಪ್ರೊವೈಡ್ ಮಾಡ್ತೀರಾ ಹೆಂಗೆ ಸರ್? ಹಾಂ ಸರ್, ವಿತ್ ಚಾರ್ಜರೇ ಮಾಡ್ತೀನಿ, ವಿತ್ ಒರಿಜಿನಲ್ ಚಾರ್ಜರೇ ಕೊಡ್ತೀರಾ? ಓಕೆ ಸರ್. ನೋಡಿ ನೆಕ್ಸ್ಟ್ ಬರುತ್ತೆ ನಮ್ಮ ಹತ್ರ ಡೆಲ್ ಲ್ಯಾಟಿಟ್ಯೂಡ್ ಬರುತ್ತೆ. ಓಕೆ, ಡೆಲ್ ಲ್ಯಾಟಿಟ್ಯೂಡ್ ಬರುತ್ತೆ, ಒಳ್ಳೆ ಮಾಡೆಲ್ ಸರ್. ಇದು ತುಂಬಾ ಹಾಟ್ ಸೆಲ್ಲಿಂಗ್ ಲ್ಯಾಪ್ಟಾಪ್. ಇದು ಗ್ರೇ ಕಲರ್ ಮಾಡೆಲ್ ಬರುತ್ತೆ, ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ. i5 ಪ್ರೊಸೆಸರ್ ಬರುತ್ತೆ, ಜನರೇಷನ್ 8 ಬರುತ್ತೆ, 8 ಜನರೇಷನ್ ಬರುತ್ತೆ. ಡೆಲ್ ಲ್ಯಾಟಿಟ್ಯೂಡ್ 5400 ಮಾಡೆಲ್, i5 8 ಜನರೇಷನ್ 8GB ರ್ಯಾಮ್ 256 SSD ಸಿಗುತ್ತೆ. ಇದು ಜಸ್ಟ್ ನಾನು ಮಾಡ್ಕೋತೀನಿ 23,000 ವರೆಗೂ ಮಾಡ್ಕೊತೀನಿ. 23,000 ತನಕ ಮಾಡ್ಕೊಡ್ತೀನಿ. i5 8 ಜನರೇಷನ್, ವಿಂಡೋಸ್ 11 Pro ಸಪೋರ್ಟ್ ಆಗುತ್ತೆ, ಕ್ಯಾಮ್ರಾ ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್ ಎಲ್ಲ ಇರುತ್ತೆ ಲ್ಯಾಪ್ಟಾಪ್. ಸೂಪರ್ ಸರ್. ನೆಕ್ಸ್ಟ್ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ರೀಫರ್ಬಿಶ್ ಲ್ಯಾಪ್ಟಾಪ್ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್ ಎರಡು ಸೇಮ್ ಅಥವಾ ಹೆಂಗೆ ಅಂತ? ಸರ್ ನೋಡಿ, ರೀಫರ್ಬ್ ಅಲ್ಲಿ ನಾವು ಹೇಳ್ಬಿಟ್ಟು ಕೊಡ್ತೀವಿ ಸರ್, ಈ ಥರ ಲ್ಯಾಪ್ಟಾಪ್ ರೀಫರ್ಬ್ ಆಗಿದೆ, ಅದರಲ್ಲಿ ಮದರ್ ಬೋರ್ಡು ಚೇಂಜ್ ಆಗಿದೆ, ಕೀಬೋರ್ಡು ಚೇಂಜ್ ಆಗಿರುತ್ತೆ ಅಂತ ನಾನು ಜಿನಿನ್ ಪಾರ್ಟ್ಸ್ ಎಲ್ಲ ಹೇಳ್ಬಿಟ್ಟು ಕೊಡ್ತೀನಿ ಕಸ್ಟಮರ್ಗೆ. ಸರ್ ಇದರಲ್ಲಿ ಈ ಥರ ಜಿನಿನ್ ಪಾರ್ಟ್ಸ್ ಇದೆ ಸರ್, ಇದರಲ್ಲಿ ಎಲ್ಲ ಪಾರ್ಟ್ಸ್ ಚೇಂಜ್ ಆಗಿದೆ. ಆಕ್ಚುಲಿ ನಾವು ಜಾಸ್ತಿ 90% ವರೆಗೂ ಬಿಸ್ನೆಸ್ ಇರೋ ಜಿನಿನ್ ಪಾರ್ಟ್ಸ್ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಸೆಲ್ ಮಾಡೋದು. ಓಕೆ, ಸೊ ನೋಡಿ ನೆಕ್ಸ್ಟ್ ಬರುತ್ತೆ 360 ಮಾಡೆಲ್ ಬರುತ್ತೆ. ಓಕೆ, ಒಳ್ಳೆ 360 ಮಾಡೆಲ್ ಬರುತ್ತೆ. AMD Pro ಬುಕ್ ಬರುತ್ತೆ, HP Pro ಬುಕ್ ಬರುತ್ತೆ. ಇದು ಓಕೆ, 435 ಮಾಡೆಲ್ ಬರುತ್ತೆ, G8 435 ಮಾಡೆಲ್, AMD Ryzen 7000 ಸೀರೀಸ್ ಬರುತ್ತೆ. ಓಕೆ, 16GB ರ್ಯಾಮ್ 512 SSD ಬರುತ್ತೆ, ವಿತ್ 4K ಡಿಸ್ಪ್ಲೇ ಬರುತ್ತೆ, ಟಚ್ ಸ್ಕ್ರೀನ್ ಟ್ಯಾಪ್ ಕನ್ವರ್ಟ್ ಮಾಡ್ಬೋದು, ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್ ಎಲ್ಲ ಸಿಗುತ್ತೆ. ಇದು ಜಸ್ಟ್ ಮಾಡ್ಕೊಡ್ತೀನಿ 32,000 ವರೆಗೂ ಮಾಡ್ಕೊಡ್ತೀನಿ. 32,000 32,000 ತನಕ ಮಾಡ್ಕೊಡ್ತೀನಿ. 16GB ರ್ಯಾಮ್ 512 SSD ವಿತ್ ಟಚ್ ಸ್ಕ್ರೀನ್ 360 ಲ್ಯಾಪ್ಟಾಪ್. ಸೂಪರ್ ಸರ್. ಸೊ ಈಚೆ ಮಾರ್ಕೆಟ್ ಪ್ರೈಸ್ಗೂ ನಿಮಗೂ ಏನು ಡಿಫ್ರೆನ್ಸ್ ಇರುತ್ತೆ ಸರ್? ನೋಡಿ ಈಚೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಮಾಡ್ತಾ ಇದ್ದಾರೆ, ಜಸ್ಟ್ ಅವರು ಆನ್ಲೈನ್ ಅಲ್ಲಿ ನಿಮಗೆ ಇದು ಇವಾಗ ಮಾಡೆಲ್ ತೋರಿಸ್ದಲ್ಲ ನಿಮಗೆ, ಈ ಮಾಡೆಲ್ ನಿಮಗೆ 38-40 ವರೆಗೂ ಸೇಲ್ ಮಾಡ್ತಾ ಇದ್ದಾರೆ. ಓಕೆ, ಇದು ನಮ್ಮ ಹತ್ರ ಒಳ್ಳೆ ಪ್ರೈಸ್ ಮಾಡ್ಕೊತೀನಿ, 32,000 ವರೆಗೂ ಮಾಡ್ಕೊತೀನಿ. ಇನ್ನೇನೋ ನೆಗೋಷಿಯಬಲ್ ಆಗುತ್ತಾ? ಇದೆಲ್ಲ ಬೆಸ್ಟ್ ಪ್ರೈಸ್ ಸರ್ ಖಂಡಿತ ಬಂದರೆ ನೆಗೋಷಿಯಬಲ್ ಸ್ಲೈಟ್ಲಿ ನೆಗೋಷಿಯಬಲ್ ಒಳ್ಳೆ ಲ್ಯಾಪ್ಟಾಪ್ ಒಳ್ಳೆ ಪ್ರೈಸ್ ಮಾಡ್ಕೊಳ್ತೀನಿ. ನಮ್ಮ ಹತ್ರ ಯಾವ್ದಾದ್ರು ಲ್ಯಾಪ್ಟಾಪ್ಸ್ ಇದ್ರೆ ನಿಮ್ಮ ಹತ್ರ ತೊಗೊಂತೀರಾ? ಅದು ಎಕ್ಸ್ಚೇಂಜ್ ಕೂಡ ಇರುತ್ತೆ? ಎಕ್ಸ್ಚೇಂಜ್ ಪ್ರಾಡಕ್ಟ್ ಇರುತ್ತೆ. ಓಕೆ, ಪ್ಲಸ್ ನೋಡಿ ಇನ್ನೊಂದು ಬರುತ್ತೆ, HP ಲೈಟ್ ಬುಕ್ ಬರುತ್ತೆ, 14 ಇಂಚ್ ಸ್ಕ್ರೀನ್ ಸಿಗುತ್ತೆ, ವಿತ್ ಬ್ಯಾಕ್ ಲೈಟ್ ಕೀಬೋರ್ಡ್ ಬರುತ್ತೆ. ಇದು HP 840 G7. ಓಕೆ, HP 840 G7 ಬರುತ್ತೆ, i5 10 ಜನರೇಷನ್ ಬರುತ್ತೆ, 16GB ರ್ಯಾಮ್ 256 SSD ಸಿಗುತ್ತೆ, ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್, ಕ್ಯಾಮ್ರಾ, ಫಿಂಗರ್ ಪ್ರಿಂಟ್ ಎಲ್ಲ ಬರುತ್ತೆ, ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ. ಓಕೆ, ಇದು ಜಸ್ಟ್ ನಾನು ಮಾಡ್ಕೊತೀನಿ 34,000 ವರೆಗೂ ಮಾಡ್ಕೊತೀನಿ. 34,000 ಮಾಡ್ಕೊಡ್ತೀರಾ? i5 10 ಜನರೇಷನ್, 16GB ರ್ಯಾಮ್ 256 SSD, ಒಳ್ಳೆ ಲ್ಯಾಪ್ಟಾಪ್, ಕ್ಯಾರಿ ಮಾಡಲು, ಪ್ರೀಮಿಯಂ ಸೀರೀಸ್ ಇರುತ್ತೆ, ಒಂದು ಸ್ಕ್ರಾಚ್ ಕೂಡ ಇರಲ್ಲ ಸರ್. ಓಕೆ ಸರ್. ಸೊ ನೆಕ್ಸ್ಟ್ ಮಾಡೆಲ್ ಯಾವುದು ಸರ್? ಸರ್ ನೋಡಿ ನೆಕ್ಸ್ಟ್ ಮಾಡೆಲ್ ಬರುತ್ತೆ ಡೆಲ್ ಲ್ಯಾಟಿಟ್ಯೂಡ್ ಬರುತ್ತೆ. ಲ್ಯಾಟಿಟ್ಯೂಡ್ ತುಂಬಾ ಕಾರ್ಪೊರೇಟರ್ ಅಲ್ಲಿ ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ, ಮತ್ತೆ HP ಅಲ್ಲಿ ಲೈಟ್ ಬುಕ್ ಇರುತ್ತೆ, ಒಳ್ಳೆ ಲ್ಯಾಪ್ಟಾಪ್ ಇದೆ ಸರ್. ಓಕೆ, ಇದು ಬರುತ್ತೆ ಡೆಲ್ ಲ್ಯಾಟಿಟ್ಯೂಡ್ 5420 ಮಾಡೆಲ್ ಬರುತ್ತೆ, i5 11 ಜನರೇಷನ್, 16GB ರ್ಯಾಮ್ 256 SSD ಬರುತ್ತೆ. ಇದು ಜಸ್ಟ್ ನಾನು ಮಾಡ್ಕೊಂಡು 34,000 ವರೆಗೂ ಮಾಡ್ತೀನಿ. 34,000 ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ ಸರ್, ಒಂದು ಸ್ಕ್ರಾಚ್ ಕೂಡ ಎಲ್ಲ ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ. ಇದಕ್ಕೂ ನಿಮಗೆ ಬ್ಯಾಕ್ಲೈಟ್ ಕೀಬೋರ್ಡ್ ಬರುತ್ತೆ, ವಿತ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಜಸ್ಟ್ 34,000 ವರೆಗೂ ಮಾಡ್ಕೊಡ್ತೀನಿ, i5 11 ಜನರೇಷನ್ ಸರ್. ಓಕೆ ಸರ್. ಸೊ ನೆಕ್ಸ್ಟ್ ಲ್ಯಾಪ್ಟಾಪ್ ಯಾವ್ದು ತೋರಿಸ್ತೀರಾ ಸರ್? ನೋಡಿ ನೆಕ್ಸ್ಟ್ ಬರುತ್ತೆ HP ಲೈಟ್ ಬುಕ್ ಬರುತ್ತೆ ಸರ್, HP ಲೈಟ್ ಬುಕ್ 14 ಇಂಚ್ ಸ್ಕ್ರೀನ್ ಸೈಜು. ಇದು ಬರುತ್ತೆ HP 840 G8 ಬರುತ್ತೆ, ಇದು ಬರುತ್ತೆ ನಿಮಗೆ i5 11 ಜನರೇಷನ್, i5 11 ಜನರೇಷನ್, 16GB ರ್ಯಾಮ್ 256 SSD ಬರುತ್ತೆ, ವಿತ್ ಕ್ಯಾಮ್ರಾ ಎಲ್ಲ ಬರುತ್ತೆ, ಫಿಂಗರ್ ಪ್ರಿಂಟ್ ಎಲ್ಲ ವರ್ಕ್ ಆಗುತ್ತೆ, ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್ ಎಲ್ಲ ಬರುತ್ತೆ. ಇದು ಜಸ್ಟ್ ನಾನು ಈ ಸೇಮ್ ಪ್ರೈಸ್ 34,000 ವರೆಗೂ ಮಾಡ್ಕೊಡ್ತೀನಿ, i5 11 ಜನರೇಷನ್. ಓಕೆ, 34,000 ವರೆಗೂ ಮಾಡ್ಕೊಡ್ತೀನಿ. ಸೊ ಇವಾಗ ಬಲ್ಕ್ ಆಗಿ ತೊಗೊಂತೀವಿ ಒಂದು ಕಂಪನಿಗಂದ ಅಂದ್ರೆ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್, ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ, ಹೋಲ್ಸೇಲ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್, ಒಳ್ಳೆ ಬೆಸ್ಟ್ ಪ್ರೈಸ್. ಸೂಪರ್. ಓಕೆ, ಸೊ ನೆಕ್ಸ್ಟ್ ಮಾಡೆಲ್ ಸರ್? ನೋಡಿ ನೆಕ್ಸ್ಟ್ ಮಾಡೆಲ್ ಬರುತ್ತೆ HP ಲೈಟ್ ಬುಕ್ ಬರುತ್ತೆ, ಇದು ತುಂಬಾ ಹಾಟ್ ಸೆಲ್ಲಿಂಗ್ ಲ್ಯಾಪ್ಟಾಪ್ ಸರ್, ಬಜೆಟ್ ಫ್ರೆಂಡ್ ಅಲ್ಲಿ ಒಳ್ಳೆ ಲ್ಯಾಪ್ಟಾಪ್ ಸೇಲ್ ಆಗ್ತಾಳೆ ಇದು ನಮ್ಮ ಕಡೆ. ಇದು ಬರುತ್ತೆ HP ಲೈಟ್ ಬುಕ್ ಬರುತ್ತೆ, 840 G6 ಮಾಡೆಲ್ ಬರುತ್ತೆ, G6 ಅಂದ್ರೆ ಒಳ್ಳೆ ಲ್ಯಾಪ್ಟಾಪ್, ಪ್ಲಸ್ i7 8 ಜನರೇಷನ್, i7 ಪ್ರೊಸೆಸರ್ ಸಿಗುತ್ತೆ, 8 ಜನರೇಷನ್ ಸಿಗುತ್ತೆ, 16GB ರ್ಯಾಮ್
512 SSD ಬರುತ್ತೆ ಸರ್ ಇದು. ಒಳ್ಳೆ ಲ್ಯಾಪ್ಟಾಪ್ ಜಸ್ಟ್ 34,000 ವರೆಗೂ ಮಾಡ್ಕೊಡ್ತೀನಿ. 34,000 i7 8th ಜನರೇಷನ್ 16GB RAM 512 SSD. ಇದಕ್ಕೂ ಕ್ಯಾಮ್ರಾ ಫಿಂಗರ್ ಪ್ರಿಂಟ್ ಎಲ್ಲ ಬರುತ್ತೆ ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್ ಎಲ್ಲ ಸಿಗುತ್ತೆ ಸರ್. ಸೂಪರ್, ಒಳ್ಳೆ ಲ್ಯಾಪ್ಟಾಪ್. ಸೊ ನೆಕ್ಸ್ಟ್ ಮಾಡಲ್ ಯಾವ್ದು ಸರ್? ಸರ್ ನೋಡಿ ನೆಕ್ಸ್ಟ್ ಬರುತ್ತೆ ಥಿಂಕ್ಪ್ಯಾಡ್ ಸೀರೀಸ್ ಬರುತ್ತೆ. T14s ಮಾಡೆಲ್ ಬರುತ್ತೆ. ಓಕೆ, T14s ಅಂದ್ರೆ ಟಾಪ್ ಮಾಡೆಲ್ ಥಿಂಕ್ಪ್ಯಾಡ್ ಅಲ್ಲಿ. ಒಳ್ಳೆ ಲ್ಯಾಪ್ಟಾಪ್, ಫುಲ್ ಸ್ಲಿಮ್ ಬರುತ್ತೆ, ಕ್ಯಾರಿ ಮಾಡ್ಬೋದು, ವೇಟ್ ಇರಲ್ಲ, ಫುಲ್ ಲ್ಯಾಪ್ಟಾಪ್, ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ. ಇದು ಬರುತ್ತೆ ನಿಮಗೆ ಥಿಂಕ್ಪ್ಯಾಡ್ T14s i7 10th ಜನರೇಷನ್ 16GB RAM 512 SSD ಬರುತ್ತೆ. ಒಳ್ಳೆ ಲ್ಯಾಪ್ಟಾಪ್ ಇದೆ. ಇದು ಜಸ್ಟ್ ನಾನು ಮಾಡ್ಕೊತೀನಿ i7 ಪ್ರೊಸೆಸರ್ ಸಿಗುತ್ತೆ. 35,000 ವರೆಗೂ ಮಾಡ್ಕೊಡ್ತೀನಿ. 35,000 i7 10th ಜನರೇಷನ್ 16/512 ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್ ಸಿಗುತ್ತೆ ಸರ್. ಓಕೆ, ಸೊ ನೆಕ್ಸ್ಟ್ ಏನು ಸರ್ ನೋಡಿ ನೆಕ್ಸ್ಟ್ ಮಾಡೆಲ್ ಬರುತ್ತೆ HP EliteBook ಬರುತ್ತೆ. ಒಳ್ಳೆ ಲ್ಯಾಪ್ಟಾಪ್ ಇದೆ. ಓಕೆ, ಪ್ರೀಮಿಯಂ ಸೀರೀಸ್ ಅಲ್ಲಿ ಇದೆ. ಇದು ಬರುತ್ತೆ ನಿಮಗೆ i7 ಅಲ್ಲಿ ಬರುತ್ತೆ. HP 840G8 i7 11th ಜನರೇಷನ್ 16GB RAM 512 SSD ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್, ಕ್ಯಾಮ್ರಾ ಗಿಮ್ರಾ ಫಿಂಗರ್ ಪ್ರಿಂಟ್ ಇದಕ್ಕೂ ಎಲ್ಲ ಆಪ್ಷನ್ ಇರುತ್ತೆ ನಿಮಗೆ. ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್ ಬರುತ್ತೆ. ಇದು ಜಸ್ಟ್ ನಾನು ಮಾಡ್ಕೊತೀನಿ 43,000 ವರೆಗೂ ಮಾಡ್ಕೊಡ್ತೀನಿ. 43,000 i7 11th ಜನರೇಷನ್. ಅರೌಂಡ್ ನ್ಯೂ ಲ್ಯಾಪ್ಟಾಪ್ ನೀವು ತಗೊಳ್ಳೋದ್ರೆ ಇದು 1.5 ಲಕ್ಷ ವರೆಗೂ ಇದೆ ಸರ್. 1.5 ಲಕ್ಷ ತನಕ ಇದೆ. ಓಕೆ, ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ ಸರ್. ಸರ್ ನೋಡಿ ನಿಮಗೆ ಏನಾದರೂ ಗ್ರಾಫಿಕ್ ಮಾಡಲ್ ಬೇಕಂದ್ರೆ ಗ್ರಾಫಿಕ್ ಮಾಡಲ್ ಅಲ್ಲಿ ಪ್ರೆಸಿಷನ್ ಅಂದ್ರೆ ಗೊತ್ತಿರುತ್ತೆ ಸರ್. ಡೆಲ್ ಪ್ರೆಸಿಷನ್ 5550. ಓಕೆ, 5550 ಬರುತ್ತೆ. ಡೆಲ್ ಪ್ರೆಸಿಷನ್ 15.6 ಇಂಚ್ ಅಲ್ಲಿ ಬರುತ್ತೆ ವಿತ್ ಟಚ್ ಸ್ಕ್ರೀನ್ 4K ಡಿಸ್ಪ್ಲೇ ಬರುತ್ತೆ. ಟಚ್ ಸ್ಕ್ರೀನ್ 4K. ಓಕೆ, i7 10th ಜನರೇಷನ್ 16GB RAM 512 SSD ವಿತ್ 4GB ಡೆಡಿಕೇಟೆಡ್ NVIDIA ಗ್ರಾಫಿಕ್ ಕಾರ್ಡ್ ಇದೆ ಇದರಲ್ಲಿ. ಓಕೆ, ಇದೆಲ್ಲ ಒಂದು 70,000 ಆ ಥರ ಬರುತ್ತಾ ಸರ್? 70,000 ಆಗಲ್ಲ ಸರ್. ಜಸ್ಟ್ ಇದು ಹೊಸದು ನಿಮಗೆ 1,60,000 ವರೆಗೂ ಇದೆ. ಜಸ್ಟ್ ನಮ್ಮ ಆಫೀಸಲ್ಲಿ ನಾನು ಮಾಡ್ಕೊಡ್ತೀನಿ 44,000 ವರೆಗೂ. 44 ಅಷ್ಟೇ? 44,000 ಒಳ್ಳೆ ಥಿನ್ ಆಗಿದೆ ನೋಡಿ, ಸಖತ್ ಸ್ಲಿಮ್ ಆಗಿದೆ. ಗೇಮಿಂಗ್ ಯೂಸ್ ಮಾಡ್ಬೋದಾ ಇದು? ಗೇಮಿಂಗ್ ಮಾಡಬಹುದು. 4GB NVIDIA ಗ್ರಾಫಿಕ್ ಕಾರ್ಡ್ ಇದೆ. ಒಳ್ಳೆ ಲ್ಯಾಪ್ಟಾಪ್ ಇದೆ ಸರ್. ಟಚ್ ಸ್ಕ್ರೀನ್ ಇದೆ, 4K ಡಿಸ್ಪ್ಲೇ ಇದೆ. ಒಳ್ಳೆ ಲ್ಯಾಪ್ಟಾಪ್ ಸರ್. ಸೊ ನೆಕ್ಸ್ಟ್ ಮಾಡಲ್ ಯಾವ್ದು ಸರ್? ಸರ್ ನೆಕ್ಸ್ಟ್ ಮಾಡಲ್ ಬರುತ್ತೆ HP ಸ್ಟುಡಿಯೋ ಬರುತ್ತೆ. ZBook. ಓಕೆ, ZBook 15.6 ಇಂಚ್ ಅಲ್ಲಿ. ಇದು ನಿಮಗೆ ಗೊತ್ತಿರುತ್ತೆ ಸ್ಟುಡಿಯೋ HP ZBook ಸ್ಟುಡಿಯೋ ಅಂದ್ರೆ ಏನು ವರ್ಕ್ ಆಗುತ್ತೆ ಅಂತ ಕಸ್ಟಮರ್ ಗೊತ್ತಿರುತ್ತೆ ಸರ್. ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ ಇದು. ZBook i7 11th ಜನರೇಷನ್ ಬರುತ್ತೆ. 32GB RAM ಬರುತ್ತೆ, 512 SSD ಬರುತ್ತೆ, 4GB ಇದರಲ್ಲಿ ಇನ್ನೂ ಗ್ರಾಫಿಕ್ ಕಾರ್ಡ್ ಇದೆ. ಓಕೆ, ಒಳ್ಳೆ ಲ್ಯಾಪ್ಟಾಪ್ ಇದು. ನೀವು 7.5 ಲಕ್ಷ ಹೋಯ್ತೆ ಸರ್ ಹೊಸ ಆನ್ಲೈನ್ ಅಲ್ಲಿ ನ್ಯೂ ಲ್ಯಾಪ್ಟಾಪ್. 7.5 ಲಕ್ಷ ಇದೆ. ಜಸ್ಟ್ ನಾನು ಮಾಡ್ಕೊತೀನಿ 62,000 ವರೆಗೂ ಮಾಡ್ಕೊಡ್ತೀನಿ. 32GB RAM ಸಿಗುತ್ತೆ. ಓಕೆ, ಸೂಪರ್. ಸೊ ನಿಮ್ಮ ಹತ್ರ ಮ್ಯಾಕ್ ಬುಕ್ಸ್ ಏನಾದ್ರು ಬರುತ್ತಾ ಸರ್? ಸರ್ ಮ್ಯಾಕ್ ಬುಕ್ ಅಲ್ಲೂ ಐತೆ ನಮ್ಮ ಹತ್ರ ನೋಡಿ. ಮ್ಯಾಕ್ ಬುಕ್ ಏರ್ ಇದೆ. ಓಕೆ, ಮ್ಯಾಕ್ ಬುಕ್ ಏರ್ ಇದೆ. 8GB RAM 256 SSD ಇದೆ. ಜಸ್ಟ್ ನಾನು ಮಾಡ್ಕೊತೀನಿ 38,000 ವರೆಗೂ ಮಾಡ್ಕೊಡ್ತೀನಿ. 38,000 ಒಳ್ಳೆ ಲ್ಯಾಪ್ಟಾಪ್ ಇದೆ. M1 Pro ಇದೆ, M1 2 ಇದೆ. ನಿಮ್ಗೆ ಯಾವ್ದು ಬೇಕೋ ಅದೆಲ್ಲ ಸಿಗುತ್ತೆ. M4 ವರೆಗೂ ಸಿಗುತ್ತೆ ಸರ್ ನಮ್ಮ ಕಡೆ. ಒಳ್ಳೆ ಲ್ಯಾಪ್ಟಾಪ್. ನೆಕ್ಸ್ಟ್ ಯಾವ್ದು ಸರ್? ಸರ್ ಇದು ನೋಡಿ HP ಇದು ಡೆಲ್ ಪ್ರೆಸಿಷನ್ ತೋರಿಸಿದೆ ಅಲ್ಲ ನಿಮ್ಗೆ. ಹೌದೌದು, ಇದು ಸೇಮ್ ಮಾಡೆಲ್ ಬಟ್ ಇದು i7 11th ಜನರೇಷನ್ ಬರುತ್ತೆ. 11th ಜನರೇಷನ್. ಅದು 10th ಜನರೇಷನ್ ತೋರಿಸಿದೆ ನಿಮಗೆ. ಇದು i7 11th ಜನರೇಷನ್ ಬರುತ್ತೆ. 16GB RAM 512 SSD i7 11th ಜನರೇಷನ್ 4GB NVIDIA ಗ್ರಾಫಿಕ್ ಕಾರ್ಡ್ ಇದೆ. 4K ಡಿಸ್ಪ್ಲೇ, ಇದಕ್ಕೂ ಟಚ್ ಸ್ಕ್ರೀನ್ ಸಿಗುತ್ತೆ. ಓಕೆ, ಇದು ಜಸ್ಟ್ ನಾನು ಮಾಡ್ಕೊತೀನಿ 55,000 ವರೆಗೂ. 55,000 ತನಕ ಮಾಡ್ಕೊಡ್ತೀರಾ? ಓಕೆ ಸರ್, ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ ಸರ್. 11th ಜನರೇಷನ್. ಓಕೆ ಸರ್, ಸೂಪರ್. ಸೊ ನೆಕ್ಸ್ಟ್ ಮಾಡೆಲ್ ಯಾವ್ದಿದೆ ಸರ್? ಸರ್ ನೋಡಿ ನೆಕ್ಸ್ಟ್ ಮಾಡೆಲ್ ನಮ್ಮ ಹತ್ರ ತಿರ್ಗಾ ಇಲ್ಲೂ ಇದೆ ನೋಡಿ. ಓಕೆ, ಡೆಲ್ ಲ್ಯಾಟಿಟ್ಯೂಡ್ ಇದೆ. ಡೆಲ್ ಲ್ಯಾಟಿಟ್ಯೂಡ್ ಓಕೆ 5320 ನಿಮಗೆ ಲಾಸ್ಟ್ ಅದ್ರಲ್ಲಿ ನಿಮಗೆ 5420 ಇದೆ. ಇದು 5320 ಇದೆ. ಟಚ್ ಸ್ಕ್ರೀನ್ ಅಲ್ಲಿ ಬರುತ್ತೆ. ಡೆಲ್ ಲ್ಯಾಟಿಟ್ಯೂಡ್ 32GB RAM 512 SSD ಬರುತ್ತೆ. ಟಚ್ ಮಾಡಲ್. ಇದಕ್ಕೂ ಬ್ಯಾಕ್ಲೈಟ್ ಕೀಬೋರ್ಡ್ ಎಲ್ಲ ಸಿಗುತ್ತೆ, ಕ್ಯಾಮ್ರಾ ಎಲ್ಲ ಸಿಗುತ್ತೆ. ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ. 24 ಅವರ್ಸ್ ಸಿಕ್ಕೊಂಡು ರನ್ ಮಾಡಿದ್ರು ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ. ಹೀಟಿಂಗ್ ಇಶ್ಯೂ ಏನು ಬರಲ್ಲ. ಒಳ್ಳೆ ಲ್ಯಾಪ್ಟಾಪ್, ಫಾಸ್ಟ್ ಪರ್ಫಾರ್ಮೆನ್ಸ್ ಇರುತ್ತೆ, ಆರಾಮಾಗಿ ರನ್ ಮಾಡ್ಬೋದು. ಈಗ ಜಸ್ಟ್ ನಾನು ಮಾಡ್ಕೊತೀನಿ 45,000 ವರೆಗೂ ಮಾಡ್ಬೋದು. 45,000 ಓಕೆ. ಸೊ ಈ ತರ ಸುಮಾರು ಲ್ಯಾಪ್ಟಾಪ್ಸ್ ಇದೆಯಲ್ಲ ಸರ್ ನಿಮ್ಮ ಹತ್ರ? ಹಾಂ ಸರ್, ನೋಡಿ ಸರ್ ನಮ್ಮ ಹತ್ರ ಇದು 360 ಅಲ್ಲಿನೂ ಬೇಕಂದ್ರೆ 360 ಅಲ್ಲಿನೂ ಇದೆ. ಫುಲ್ ಸ್ಲಿಮ್ ಮಾಡೆಲ್ ಬರುತ್ತೆ. ಇದು ಬರುತ್ತೆ ನಿಮಗೆ NV ಬರುತ್ತೆ. NV ಮಾಡಲ್. ಇದು ಬರುತ್ತೆ ನಿಮಗೆ HP NV X360 i5 12th ಜನರೇಷನ್. ಓಕೆ, i5 12th ಜನರೇಷನ್ 8GB RAM 512 SSD ಇದೆ. ಇದು ಅಂಡರ್ ವಾರಂಟಿ 2 ಇಯರ್ಸ್ ಇದೆ ಸರ್. ಓಕೆ, ಅಂಡರ್ ವಾರಂಟಿ ಇದೆ. ಇದು ಜಸ್ಟ್ ನಾನು ಮಾಡ್ಕೊತೀನಿ 15,000 ವರೆಗೂ ಮಾಡ್ಕೊತೀನಿ. 15,000 ಓಕೆ. ಒಳ್ಳೆ ಲ್ಯಾಪ್ಟಾಪ್. ಸೊ ನೆಕ್ಸ್ಟ್ ನಿಮ್ಮ ಹತ್ರ ಬೇರೆ ಏನೇನು ಸಿಗುತ್ತೆ ಸರ್? ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್ ಬಿಟ್ಬಿಟ್ಟು ಮಾನಿಟರ್ಸು, CPU, ಬಿಲ್ಡ್ಸ್ ಆ ಥರ ಎಲ್ಲ ಸಿಗುತ್ತೆ. ಸೆಕೆಂಡ್ ಹ್ಯಾಂಡ್ PCಸು ಸಿಗುತ್ತೆ. ಸೆಕೆಂಡ್ ಹ್ಯಾಂಡ್ ನಿಮಗೆ ಹೊಸದು ಏನಾದರೂ ಗೇಮಿಂಗ್ಗೆ PC ಮಾಡ್ಬೇಕಂದ್ರೆ ಅದು ಸಿಗುತ್ತೆ. ಕಾಂಪಿಡೆನ್ಸ್ ಎಲ್ಲ ಇದೆ ನಮ್ಮ ಹತ್ರ ನೋಡಿ. ಓಕೆ, ಯಾವ ಬ್ರ್ಯಾಂಡ್ಸ್ ಎಲ್ಲ ಬರುತ್ತೆ ಸರ್? MSI ಬರುತ್ತೆ, Asus ಬರುತ್ತೆ, Antisport ಬರುತ್ತೆ, ಎಲ್ಲ ನಿಮಗೆ. ಹಾಂ ಸರ್, Asus ಬರುತ್ತೆ, Gigabyte ಎಲ್ಲ ಇದೆ ಸರ್. ನಿಮಗೆ ಯಾವ್ದು ಬೇಕೋ ಅದೆಲ್ಲ ಸಿಗುತ್ತೆ ನೋಡಿ. ಥಿಂಕ್ಪ್ಯಾಡ್ ಅಲ್ಲಿ ಇನ್ನೊಂದು ಸೀರೀಸ್ ಇದೆ ನಮ್ಮ ಹತ್ರ. T490 ಬರುತ್ತೆ. ಇದು
i5 10 ಜನರೇಷನ್, ಓಕೆ 16 GB ರ್ಯಾಮ್, 512 SSD, L14 ಬರುತ್ತೆ. L14 i5 10 ಜನರೇಷನ್, 16 GB ರ್ಯಾಮ್, 512 SSD. ಈಗ ಜಸ್ಟ್ ಮಾಡ್ಕೊತೀನಿ 33,000 ವರೆಗೂ ಮಾಡ್ಕೊಡ್ತೀನಿ. i5 10 ಜನರೇಷನ್ ಥಿಂಕ್ ಪ್ಯಾಡ್ L14 ಮಾಡೆಲ್ ಬರುತ್ತೆ ಸರ್. ಓಕೆ ಓಕೆ ಸೂಪರ್ ಸರ್. ಸೊ ನೆಕ್ಸ್ಟ್ ಕೂಡ ಇಲ್ಲೂ ಸುಮಾರು ಲ್ಯಾಪ್ಟಾಪ್ಸ್ ಎಲ್ಲ ಇದೆ. ಯಾವ್ದು ಬೇಕಾದ್ರೂ ನೀವು ವಾಟ್ಸಪ್ಪಲ್ಲಿ ಕಾಲ್ ಮಾಡಿದ್ರೆ ಕೂಡ ಆ ಬಜೆಟ್ ಪ್ರಕಾರ ಏನು ಬೇಕಾದ್ರೂ ನೋಡಿ ಸರ್, ಇದು ತುಂಬಾ ಆಸಿಸ್ ಮಾಡೆಲ್ ಇದೆ ನಮ್ಮ ಹತ್ರ. ಆಸಿಸ್ AMD Ryzen 5 ಬರುತ್ತೆ. ಓಕೆ 16 GB ರ್ಯಾಮ್, 256 SSD, 4 GB ಗ್ರಾಫಿಕ್, ಹೆವಿ ಏನಾದರೂ ಟಫ್ ಗೇಮಿಂಗ್ ಬರುತ್ತೆ. ಇದು ಆಸಿಸ್ ಟಫ್ ಗೇಮಿಂಗ್ ನಡೆಸ್ಬೋದು. ಒಳ್ಳೆ Ryzen ಪ್ರೊಸೆಸರ್. ಜಸ್ಟ್ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ. 43,000 ವರೆಗೂ 43,000 ತನಕ ಮಾಡ್ಕೊಡ್ತೀನಿ. ಒಳ್ಳೆ ಗೇಮಿಂಗ್, ಆಸಿಸ್ ಟಫ್ ಗೇಮಿಂಗ್ ಸರ್. ಓಕೆ ಮಸ್ತ್ ರನ್ ಮಾಡ್ಬೋದು ಲ್ಯಾಪ್ಟಾಪ್. ಸೂಪರ್. ಒಳ್ಳೆ ಲ್ಯಾಪ್ಟಾಪ್ ಇದೆ. ನಮ್ಮ ಹತ್ರ ತುಂಬಾ ಕಲೆಕ್ಷನ್ ಇದೆ ಸರ್. ಕಸ್ಟಮರ್ ಏನ್ ಬೇಕೋ ಅದೆಲ್ಲ ತೋರಿಸ್ಕೊಡ್ತೀನಿ. ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ ನೋಡಿ. ನಮ್ಮ ಹತ್ರ ತುಂಬಾ ಗೇಮಿಂಗ್ ಅಲ್ಲಿ ಇನ್ನ ತೋರಿಸ್ತೀನಿ. ಒಳ್ಳೆ ಲ್ಯಾಪ್ಟಾಪ್ಗಳಿದೆ ನೋಡಿ ಸರ್. ಇದು ನೋಡಿ, Acer P Raider. ಓಕೆ P Raider ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸರ್, ಇದು ಅಂಡರ್ ವಾರಂಟಿನೇ ಇದೆ. Acer P Raider ಬರುತ್ತೆ. ಇದು ಬರುತ್ತೆ ನಿಮಗೆ P Raider NEO 16 ಬರುತ್ತೆ. i7 14 ಜನರೇಷನ್, 14 ಜನರೇಷನ್ i7 ಲೇಟೆಸ್ಟ್ ಟ್ರೆಂಡಿಂಗ್ ಅಲ್ಲಿ 14 ಜನರೇಷನ್ ನಡೀತಾ ಇದೆ. i7 14 ಜನರೇಷನ್ HX ಪ್ರೊಸೆಸರ್ ಸಿಗುತ್ತೆ. HX ಪ್ರೊಸೆಸರ್, 16 GB ರ್ಯಾಮ್, 512 SSD, RTX 4060 ಗ್ರಾಫಿಕ್ ಕಾರ್ಡ್ ಸಿಗುತ್ತೆ ಸರ್. ಇದರಲ್ಲಿ ನಿಮಗೆ 8 GB ಗ್ರಾಫಿಕ್ ಕಾರ್ಡ್ ಐತೆ. 8 GB ಗ್ರಾಫಿಕ್ ಕಾರ್ಡ್, RTX 4060 ಗ್ರಾಫಿಕ್ ಕಾರ್ಡ್. ಒಳ್ಳೆ ಲ್ಯಾಪ್ಟಾಪ್ ಸರ್ ಇದು. P Raider ವಿತ್ ಮಲ್ಟಿ ಕಲರ್ ಬ್ಯಾಕ್ಲೈಟ್ ಕೀಬೋರ್ಡ್, RGB ಲೈಟ್ ಸಿಗುತ್ತೆ. 15.6 ಇಂಚ್ 4K ಡಿಸ್ಪ್ಲೇ. ಒಳ್ಳೆ ಲ್ಯಾಪ್ಟಾಪ್. ಇದೆಲ್ಲ ಆಲ್ಮೋಸ್ಟ್ ಹೊಸದೇ 2 ಲಕ್ಷ ಸರ್. 2 ಲಕ್ಷ ಇದೆ ಸರ್. ಜಸ್ಟ್ ನಾನ್ ಮಾಡ್ಕೊಡ್ತೀನಿ 1 ಲಕ್ಷ ವರೆಗೂ ಮಾಡ್ಕೊಡ್ತೀನಿ. 1 ಲಕ್ಷ ತನಕ ಮಾಡ್ಕೊಡ್ತೀನಿ. ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ ಸರ್. P Raider ಸೀರೀಸ್ i7 14 ಜನರೇಷನ್ HX ಇದರಲ್ಲಿ ವಿತ್ ಕೂಲಿಂಗ್ ಎಲ್ಲ ಬರುತ್ತಲ್ಲ? ಹಾಂ ಸರ್, ವಿತ್ ಕೂಲಿಂಗ್, ಫ್ಯಾನ್ ಕೂಲಿಂಗ್ ಎರಡು ಬರುತ್ತೆ. ನೀವು ಈ ಕಡೆ ಒಂದು ಈ ಕಡೆ ಒಂದು ಫ್ಯಾನ್ ಬರುತ್ತೆ ನೋಡಿ. ನಿಮಗೆ ಏನಾದ್ರು i7 14 ಜನರೇಷನ್ ಇದ್ರಾಗಲ್ಲಿನೂ ಇದೆ. i7 14 ಜನರೇಷನ್ HX ಪ್ರೊಸೆಸರ್ ಸಿಗುತ್ತೆ. 16 GB ರ್ಯಾಮ್, 512 SSD, 4060. ಇದರಲ್ಲಿ 6 GB ಗ್ರಾಫಿಕ್ ಕಾರ್ಡ್ ಸಿಗುತ್ತೆ ಸರ್. ಅದರಲ್ಲಿ 8 GB ಇದೆ, ಇದರಲ್ಲಿ 6 GB ಗ್ರಾಫಿಕ್ ಕಾರ್ಡ್ ಸಿಗುತ್ತೆ. ಈ ಸ್ವಲ್ಪ ನಾನು ಪ್ರೈಸ್ 90,000 ವರೆಗೂ ಮಾಡ್ಕೊಡ್ತೀನಿ. 90,000. ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ ಸರ್. RGB ಬ್ಯಾಕ್ಲೈಟ್ ಕೀಬೋರ್ಡ್ ಸಿಗುತ್ತೆ. ಬಟ್ 6 GB ಗ್ರಾಫಿಕ್ ಕಾರ್ಡ್ ಸಿಗುತ್ತೆ. 6 GB ಗ್ರಾಫಿಕ್ ಕಾರ್ಡ್. ಓಕೆ ನೋಡಿ, ವಿಕ್ಟರ್ಸ್ ಮಾಡೆಲ್ ಇದೆ ನಮ್ಮ ಹತ್ರ. ವಿಕ್ಟರ್ಸ್ ಏನಾದ್ರು ಕೇಳ್ತಾ ಇದ್ದಾರೆ, ತುಂಬಾ ಕಸ್ಟಮರ್ ಕೇಳ್ತಾರೆ ಸರ್ ವಿಕ್ಟರ್ಸ್ ಏನಾದ್ರು ಇದೆ ಅಂತ. ನಮ್ಮ ಹತ್ರ ವಿಕ್ಟರ್ಸ್ ಮಾಡೆಲ್ ಅಲ್ಲಿ ಸಿಗುತ್ತೆ. HP ಬರುತ್ತೆ ಇದು. ವಿಕ್ಟರ್ಸ್ i5 11 ಜನರೇಷನ್, 16 GB ರ್ಯಾಮ್, 512 SSD ವಿತ್ 4 GB ಗ್ರಾಫಿಕ್ ಕಾರ್ಡ್. ಇದಕ್ಕೂ ನಿಮಗೆ ಬ್ಯಾಕ್ಲೈಟ್ ಕೀಬೋರ್ಡ್ ಸಿಗುತ್ತೆ. 4K ಡಿಸ್ಪ್ಲೇ ಬರುತ್ತೆ. GTX ಗ್ರಾಫಿಕ್ ಕಾರ್ಡ್ ಬರುತ್ತೆ. 4 GB ಗ್ರಾಫಿಕ್ ಕಾರ್ಡ್. ಒಳ್ಳೆ ಲ್ಯಾಪ್ಟಾಪ್ ಇದೆ ಸರ್. ಸೂಪರ್. ಒಂದು ಸ್ಕ್ರಾಚ್ ಕೂಡ ಇಲ್ಲ. ಈಗ ಜಸ್ಟ್ ಮಾಡ್ಕೊಡ್ತೀನಿ 45,000 ವರೆಗೂ ಮಾಡ್ಕೊಡ್ತೀನಿ. 45 ಒಳ್ಳೆ ಪ್ರೈಸ್ ಹೇಳಿರೋದು. 45,000 ವರೆಗೂ ಮಾಡ್ಕೊಡ್ತೀರಾ? ಓಕೆ ಸರ್. ಸೊ ನೆಕ್ಸ್ಟ್ ಮಾಡೆಲ್ಸ್ ಎಲ್ಲ ಎಷ್ಟೊಂದು ಹೊಸದು ಕೂಡ ಇದೆಯಾ ಸರ್ ನಿಮ್ಮ ಹತ್ರ? ಹಾಂ ಸರ್, ಹೊಸದು ಸಿಗುತ್ತೆ ನೋಡಿ. ನಮ್ಮ ಹತ್ರ ಹೊಸದು ಇದೆ. ಓಕೆ HP ಇದು. ಇಲ್ಲಿ ನೋಡಿ, HP ಮಾಡೆಲ್ ಬರುತ್ತೆ. ಇದು ವಿಕ್ಟರ್ಸ್ ಮಾಡೆಲ್ ಬರುತ್ತೆ. ಇದು ವಿಕ್ಟರ್ಸ್ ಮಾಡೆಲ್? ಹಾಂ ಸರ್, ವಿಕ್ಟರ್ಸ್ ಮಾಡೆಲ್ ಅಂದ್ರೆ ಗೇಮಿಂಗ್ ಸೀರೀಸ್ ಬರುತ್ತೆ. AMD Ryzen ಬರುತ್ತೆ ವಿಕ್ಟರ್ಸ್ ಮಾಡೆಲ್. AMD Ryzen 5 ಸೀರೀಸ್ ಬರುತ್ತೆ. 8 GB ರ್ಯಾಮ್, 512 SSD, GTX ಗ್ರಾಫಿಕ್ ಕಾರ್ಡ್, 4 GB ಗ್ರಾಫಿಕ್ ಕಾರ್ಡ್ ಇದೆ ಸರ್. ಈಗ ಜಸ್ಟ್ ಮಾಡ್ಕೊಡ್ತೀನಿ 45,000 ವರೆಗೂ ಮಾಡ್ಕೊಡ್ತೀನಿ. 45,000 ವರೆಗೂ ಮಾಡ್ಕೊಡ್ತೀನಿ. ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್ ಸಿಗುತ್ತೆ. ಒಳ್ಳೆ ಲ್ಯಾಪ್ಟಾಪ್ ಇದೆ ಸರ್. ಓಕೆ ಸೂಪರ್ ಸರ್. ಸೊ ನೆಕ್ಸ್ಟ್ ಮಾಡೆಲ್ಸ್ ಎಲ್ಲ ಯಾವ್ದಿದೆ ಸರ್? ಸರ್ ತುಂಬಾ ಕಲೆಕ್ಷನ್ ಇದೆ ನಮ್ಮ ಹತ್ರ. ಏನ್ ಕಲೆಕ್ಷನ್ ಇದೆ ಅಂದ್ರೆ ನಮ್ಮ ಹತ್ರ ಫುಲ್ ಕಾರ್ಪೊರೇಟರ್ ವರ್ಷನ್ ಅಲ್ಲಿ ಇರುತ್ತೆ. ನಾವು 90% ಕಾರ್ಪೊರೇಟರ್ ಲ್ಯಾಪ್ಟಾಪ್ ಸೇಲ್ ಮಾಡೋದು. 24 hours ರನ್ ಮಾಡಿದ್ರು ನಿಮ್ಗೆ ಏನು ತೊಂದರೆ ಬರಲ್ಲ. ಆಸಿಸ್ ಇದು Acer ಅಲ್ಲಿ ನೋಡಿ ಇನ್ನೊಂದು ಮಾಡೆಲ್ ಇದೆ ನಮ್ಮ ಹತ್ರ. ಬಜೆಟ್ ಫ್ರೆಂಡ್ ಅಲ್ಲಿ ಇದೆ. Acer ಬರುತ್ತೆ ಇದು. Acer ALG ಬರುತ್ತೆ. i5 12 ಜನರೇಷನ್ ಬರುತ್ತೆ. 16 GB ರ್ಯಾಮ್, 512 SSD ಬರುತ್ತೆ. 6 GB ಗ್ರಾಫಿಕ್ ಕಾರ್ಡ್ ಸಿಗುತ್ತೆ ಸರ್ ಇದರಲ್ಲಿ. ಇದು ಜಸ್ಟ್ ನಾನು ಮಾಡ್ಕೊತೀನಿ 54,000 ವರೆಗೂ ಮಾಡ್ಕೊತೀನಿ. 54,000. ಸೂಪರ್. ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ ಸರ್. ಒಂದು ಸ್ಕ್ರಾಚ್ ಕೂಡ ಇಲ್ಲ. ಇದಕ್ಕೂ ನಿಮಗೆ ಅಂಡರ್ ವಾರಂಟಿ ಇದೆ ಸರ್ 2 months. ಓಕೆ. ಒಳ್ಳೆ ಲ್ಯಾಪ್ಟಾಪ್. ಒಂದು ಸ್ಕ್ರಾಚ್ ಇಲ್ಲ, ನೀಟಾಗಿ ಇದೆ ಅಷ್ಟೇ. ಒಂದು ಸ್ಕ್ರಾಚ್ ಕೂಡ ಇಲ್ಲ. ಓಕೆ. ತುಂಬಾ ಕಲೆಕ್ಷನ್ ಇದೆ ಸರ್ ನೋಡಿ. ಬಜೆಟ್ ಫ್ರೆಂಡ್ ಅಲ್ಲಿ ಗ್ರಾಫಿಕ್ ಕಾರ್ಡ್ ಏನಾದ್ರು ಕೇಳ್ತಾ ಇದ್ರು ಕಸ್ಟಮರ್. ಗ್ರಾಫಿಕ್ ಕಾರ್ಡ್ ಬಜೆಟ್ ಫ್ರೆಂಡ್ ಅಲ್ಲಿ ಗ್ರಾಫಿಕ್ ಬೇಕು, ನಾನು ನಾರ್ಮಲ್ ಎಡಿಟಿಂಗ್ ಮಾಡಬೇಕು, ಒಳ್ಳೆ ಬಜೆಟ್ ಅಲ್ಲಿ ಬೇಕಂದ್ರೆ ಅಂತವ್ರಿಗೂ ಸಿಗುತ್ತೆ ನಮ್ಮ ಕಡೆ. ಇದು ಬರುತ್ತೆ Lenovo ಬರುತ್ತೆ. P15 ಮಾಡೆಲ್ ಬರುತ್ತೆ. i7 6 ಜನರೇಷನ್ ಬರುತ್ತೆ. HP i7 6 ಜನರೇಷನ್, 16 GB ರ್ಯಾಮ್, 256 SSD ಬರುತ್ತೆ. 2 GB ಗ್ರಾಫಿಕ್ ಕಾರ್ಡ್ ಬರುತ್ತೆ ಸರ್ ಈ ಲ್ಯಾಪ್ಟಾಪ್ ಅಲ್ಲಿ. ಇದು ಜಸ್ಟ್ ನಾನು ಮಾಡ್ಕೊತೀನಿ 35,000 ತನಕ ಮಾಡಿ. 2 GB ಗ್ರಾಫಿಕ್ ಕಾರ್ಡ್ ಸಿಗುತ್ತೆ ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್. ಇದಕ್ಕೂ ಸಿಗುತ್ತೆ. ಓಕೆ ಸರ್. ಸೊ ಇಲ್ಲಿ ಇಟ್ಟಿರೋದಲ್ಲ ಏನು ಸರ್ ಇದು ಅಲ್ಲ ಸರ್? ಇದೆಲ್ಲ ನಿಮ್ಗೆ ಇಕ್ಕಿರೋದು ಕ್ಯಾಬಿನೆಟ್ಗಳು. ಓಕೆ. MSI ಇದು ಆಸೂಸ್ ROG ಯಾವ್ದು ಬೇಕೋ ಆ ಕ್ಯಾಬಿನೆಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ನಾವು ಮಾಡ್ಕೊಡ್ತೀವಿ. ಕಸ್ಟಮ್ CPU ಬಿಲ್ಡ್ ಮಾಡ್ತೀವಿ ಅಂದ್ರೆ ಒಂದು ಗೇಮಿಂಗ್ಗೆ ಒಂದು ಸ್ಟಾರ್ಟರ್ ಎಂಟ್ರಿ ಲೆವೆಲ್ ಗೇಮಿಂಗ್ ಅಂದ್ರೆ ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್? ಸರ್ ನೋಡಿ, ಸ್ಟಾರ್ಟಿಂಗ್ ನಿಮಗೆ ಗೇಮಿಂಗ್ ಆಡಬೇಕಂದ್ರೆ ಜಸ್ಟ್ 25,000-30,000 ಇಂದ ಸ್ಟಾರ್ಟಿಂಗ್
ಸ್ಟಾರ್ಟಿಂಗ್ ಸಿಗ್ಬಿಡುತ್ತೆ 25-30,000 ಇಂದ starting ಸಿಗ್ಬಿಡುತ್ತೆ. ಸಿಗ್ಬಿಡುತ್ತೆ. ಓಕೆ 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 ಒಳ್ಳೆ ಬಜೆಟ್ ಅಲ್ಲಿ ಸಿಗುತ್ತೆ, ಒಳ್ಳೆ ಗ್ರಾಫಿಕ್ ಕಾರ್ಡ್ ಹಾಕೊಡ್ತೀವಿ. ಅದಕ್ಕೂ ನಿಮಗೆ A to Z ಇಂದ 3 years ಅಂಡರ್ ವಾರಂಟಿ Under warranty, 3 years. 3 years ವಾರಂಟಿ ಇರುತ್ತೆ ಸರ್. ಓಕೆ 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 ಸರ್ ನೋಡಿ ನಮ್ಮ ಹತ್ರ ಈಗ ತುಂಬಾ ಕಲೆಕ್ಷನ್ ಇದೆ 360 ಅಲ್ಲಿ AMD Ryzen 7000 ಸೀರೀಸ್ Okay. 32,000 ತುಂಬಾ ಕಲೆಕ್ಷನ್ ಇದೆ ಸರ್. ಒಳ್ಳೆ ಲ್ಯಾಪ್ಟಾಪ್ಗಳು ಹಾಟ್ ಸೆಲ್ಲಿಂಗ್ ಲ್ಯಾಪ್ಟಾಪ್ ಸರ್. ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ ನಿಮಗೆ, ಪ್ರತಿ ಒಂದು ಏನ್ ಬೇಕೋ ಅದು ಎಲ್ಲ ಸಿಗ್ಬಿಡುತ್ತೆ ಸರ್ ನಮ್ಮ ಹತ್ರ. ಸೂಪರ್ ಸರ್. ಸೊ ನಿಮ್ದು ಶಾಪ್ ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸರ್ ನಮ್ಮ ಶಾಪ್ ಟೈಮಿಂಗ್ಸ್ 11:30 ಇಂದ ಓಪನ್ ಆಗುತ್ತೆ ಬೆಳಿಗ್ಗೆ, ಸಾಯಂಕಾಲ 9:30 10:30 ವರೆಗೂ ಇರ್ತೀವಿ ಸರ್. ಇರ್ತೀರಾ? ಓಕೆ. ಸೊ ನಿಮ್ಮ ಶಾಪ್ ಎಕ್ಸಾಕ್ಟ್ ಲೊಕೇಶನ್ ಲ್ಯಾಂಡ್ ಮಾರ್ಕ್ ಎಲ್ಲಿ ಬರ್ಬೋದು ಸರ್? ನಮ್ಮ ಶಾಪ್ ಬರುತ್ತೆ ಸಾರಿ ಯಶವಂತಪುರ ಬಾಂಬೆ ಡೆಂಗಲ್ ರೋಡ್ ಅಲ್ಲಿ ಬರುತ್ತೆ, RTO ಆಫೀಸ್ ಮೇನ್ ರೋಡ್ ಅಲ್ಲಿ ಬರುತ್ತೆ. ಯಶವಂತಪುರ ಬಾಂಬೆ ಡೆಂಗಲ್ ರೋಡ್ ನಿಯರ್ ಬೈ ಅಲ್ಲಿ ನಿಮಗೆ ಮೈಸೂರು ಸ್ಯಾಂಡಲ್ ಮೆಟ್ರೋ ಸ್ಟೇಷನ್ ಬರುತ್ತೆ. ಓಕೆ. ಮತ್ತೆ ರೈಲ್ವೆ ಸ್ಟೇಷನ್ ಯಶವಂತಪುರ ರೈಲ್ವೆ ಸ್ಟೇಷನ್ ನಿಯರ್ ಬೈ ಇರೋದು. ಓಕೆ. ಮತ್ತೆ ಇನ್ನೊಂದು ಮೆಟ್ರೋ ಸ್ಟೇಷನ್ ಯಶವಂತಪುರ ಮೆಟ್ರೋ ಸ್ಟೇಷನ್ ಅದೂ ಇದೆ. ಓಕೆ. ನಿಮಗೆ ಅಲ್ಲಿಂದ ನಮ್ಮ ಬಾಂಬೆ ಡೆಂಗಲ್ ರೋಡ್ ಆಟೋ ಅವ್ರಿಗೆ ಜಸ್ಟ್ 50 rupees ಕೊಡಿ ಬಂದು ಕೂತ್ಬಿಡ್ತಾರೆ, ಬಂದು ಪಿಕ್ ಮಾಡ್ತಾರೆ. ಬಂದು ಪಿಕ್ ಮಾಡ್ತಾರೆ. ಓಕೆ ಓಕೆ ಸೂಪರ್ ಸರ್. ಸೊ ಈ ಥರ ಆಪ್ಷನ್ಸು ಕಲೆಕ್ಷನ್ಸ್ ಎಲ್ಲ ತುಂಬಾ ಇದೆ. ಏನಾದ್ರು ಬೇಕಾದ್ರೆ ಕೂಡ ನೀವು ಕಾಲ್ ಮಾಡ್ಕೊಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್. ಥ್ಯಾಂಕ್ ಯು ಸರ್.